ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಹಲ್ಲು ನೋವು ಕೇಳಿದ್ದೀರಲ್ವಾ? ಹಲ್ಲು ನೋವು ದೊಡ್ಡೋರಿಂದ ಚಿಕ್ಕ ಮಕ್ಕಳವರೆಗೂ ಕೂಡ ಹಲ್ಲು ನೋವು ಇದ್ದೇ ಇರುತ್ತೆ. ಅದಕ್ಕೆ ಒಂದು ಪರಿಹಾರ ಅಂತ ಅಂದರೆ, ಶಾಶ್ವತ ಪರಿಹಾರ ಅಂದರೆ ಹಲ್ಲಲ್ಲಿ ಹುಳ ತೆಗಿತಾರೆ. ಅದು ಹಳ್ಳಿಗಳ ಕಡೆ ಕೆಲವರು ಅದನ್ನೇ ಒಂದು ಅವರು ಮದ್ದು ಅಂತ ಮಾಡಿರ್ತಾರೆ. ಅಂದರೆ ಅವರು ಕೆಲವರು ನಾಟಿ ವೈದ್ಯರು ಅಂತ ಹೇಳ್ತಾರಲ್ಲ, ಆ ಥರ ಇರ್ತಾರೆ. ಇಲ್ಲಾಂದರೆ ಕೆಲವರು ಅದ್ರ ಬಗ್ಗೆ ತಿಳ್ಕೊಂಡಿರೋರು, ತುಂಬ ಅದ್ರ ಬಗ್ಗೆ ತಿಳ್ಕೊಂಡಿರೋರು ಆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆ ಥರ ನಾವೂ ಹಲ್ಲು ನೋವಿಗೆ ಹುಳ ತೆಗಿಸ್ಬೇಕು ಅಂತ ಹೋಗಿದ್ದು. ಅವರು ಯಾವ ರೀತಿ ತೆಗಿತಾರೆ, ಹಲ್ಲು ನೋವು ಯಾವ ರೀತಿ ಕಮ್ಮಿ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡ್ಕೊಂಬರೋಣ. ಅದು ಯಾವ ರೀತಿ ಒಬ್ಬ ಅಜ್ಜಿ ಹತ್ರ ನಾವು ಹಲ್ಲು ಹುಳ ತೆಗ್ಸಿದ್ದು. ಅವರು ತುಂಬ ವರ್ಷಗಳಿಂದ ಈ ಕೆಲಸ ಮಾಡ್ಕೊಂಬಂದಿದ್ದಾರೆ. ಅದಕ್ಕೆ ನಾವು ಹಲ್ಲು ನೋವು ಜಾಸ್ತಿ ಇತ್ತು. ನಾನು ಕೂಡ ಆಗಲೇ 1 ವರ್ಷದಿಂದ ಹಿಂದೆ ನಾನು ತೆಗೆಸ್ಕೊಂಡಿದ್ದೆ. ಹಲ್ಲು ನೋವು ಇವಾಗ ನನಗೆ ಸ್ವಲ್ಪ ಪರವಾಗಿಲ್ಲ, ಹಲ್ಲು ನೋವು ಕಮ್ಮಿ ಆಗಿದೆ, ಏನು ಬರ್ತಿಲ್ಲ. ಮೊದಲು ತುಂಬ ನೋವ್ತಿತ್ತು, ಫುಲ್ ಕೆನ್ನೆ ಎಲ್ಲ ಇಷ್ಟಪ್ಪ ಊದ್ಕೊಂಬಿಟ್ಟಿತ್ತು. ಆವಾಗ ಕಮ್ಮಿ ಆಯಿತು. ಇವಾಗ ನನ್ನ ತಮ್ಮ ಇದ್ದಾರಲ್ಲ, ಅವ್ರ ಮಿಸ್ಸಸ್ಗೆ ಫುಲ್ ಕೆನ್ನೆ ಊದ್ಕೊಂಬಿಟ್ಟಿದ್ದೆ ಹಲ್ಲು ನೋವು ಬಂದಮೇಲೆ. ಅದಕ್ಕೆ ಅವರು ತೆಗೆಸ್ಕೊಳ್ಳೋಕ್ಕೆ ಅಂತ ಬಂದಿದ್ದರು. ಅವರು ಮತ್ತು ನಾನು ಕೂಡ ಒಂದ್ಸಲ ತೆಗೆಸ್ಕೊಂಡೆ. ಅದು ಯಾವ ರೀತಿ ಏನು ಎತ್ತ ಅಂತ ಹೇಳಿ ವಿಡಿಯೋ ನೋಡ್ಕೊಬನ್ನಿ. ನಿಮಗೆಲ್ಲ ಪೂರ್ತಿ ಡೀಟೇಲ್ಸ್ ಹೇಳಿದ್ದೀನಿ, ವಿಡಿಯೋ ನೋಡ್ಕೊಬನ್ನಿ. ಆವಾಗ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ತೆಗೆದ್ರು ಮತ್ತು ಏನನ್ನು ಉಪಯೋಗಿಸ್ಕೊಂಡು ಅಲ್ಲಲ್ಲಿ ಹುಳ ತೆಗಿತಾರೆ ಅಂತ ಎಲ್ಲ ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಬನ್ನಿ, ನೋಡ್ಕೊಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮಗೂ ಹಲ್ಲು ನೋವಿದೆಯಾ? ನೀವು ಯಾವ ರೀತಿ ಕ್ಯೂರ್ ಮಾಡ್ಕೊತಾ ಇದ್ದೀರಾ? ಇದು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀರಾ, ಇಲ್ಲ ಈ ಥರ ನಾಟಿ ಔಷಧಿಯಲ್ಲಿ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಇನ್ನೂ ತುಂಬ ಒಳ್ಳೆ ವಿಡಿಯೋಸ್ಗಳು ಬರ್ತವೆ. ನೀವು ಸಪೋರ್ಟ್ ಕೊಡ್ತಾಯಿದ್ರೆ ನಾವು ವಿಡಿಯೋ ಶೇರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಮಗೂ ಕೂಡ ನಾವು ಒಂದು ಫೋರ್ಸಲ್ಲಿ ಒಂದು ಮೋಟಿವೇಶನಲ್ಲಿ ಬರ್ತಾ ಇರ್ತೀವಿ ವಿಡಿಯೋ ಶೇರ್ ಮಾಡಿಕೊಂಡು. ನೀವು ಯಾವಾಗ ನಿಮ್ಮ ಸಪೋರ್ಟ್ ಲೆಸ್ ಆಗಿಬಿಡುತ್ತೋ ಆವಾಗ ನಮ್ಮ ಮೋಟಿವೇಶನ್ ಕೂಡ ಫುಲ್ ಪವರ್ ಲೆಸ್ ಆಗಿಬಿಡುತ್ತೆ. ಆವಾಗ ನಮ್ಗೆ ಯಾವುದೇ ರೀತಿ ವಿಡಿಯೋ ಮಾಡೋದಕ್ಕಾಗಲಿ ಏನಕ್ಕೆ ಆಗಲಿ ಒಂದು ಆಸಕ್ತಿ ಇರೋದಿಲ್ಲ. ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಎಲ್ಲ ಯೂಟ್ಯೂಬರ್ಸ್ಗೂ ಬೇಕು, ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗೆ ತುಂಬ ಮುಖ್ಯ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನಮ್ಮ ವಿಡಿಯೋ ನೋಡಿ. ಹಾಗೆ ಕಮೆಂಟ್ಸ್ ಮಾಡಿ ಹೇಗಿದೆ ನನ್ನ ವಿಡಿಯೋಸ್ ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಹಲ್ಲು ನೋವಿಗೆ ಯಾವ ರೀತಿ ಪರಿಹಾರ ಅಂತ ನೋಡ್ಕೊಬನ್ನಿ. ನೋಡಿ ಫ್ರೆಂಡ್ಸ್, ಅವಜ್ಜಿ ಅಂತ ಹೇಳಿದ್ನಲ್ಲ, ಇವರೇ. ಇದು ರಾಮಕಾಯಿ ಅಂತಾರೆ, ರಾಮುಳ್ಕಾಯಿ ಅಂತಾರೆ. ನೋಡಿ, ಕಾಯಿ ಫೋಟೋ ಹಾಕಿದೀನಿ. ಅದ್ರದ್ದು ಬೀಜ, ಒಣಗಿಸಿರೋ ಬೀಜ ಗಂದಗಿ ಅಂಗಡಿಲಲ್ಲಿ ಕೇಳಿದ್ರೆ ನಿಮ್ಗೆ ಕೊಡ್ತಾರೆ. ನೋಡಿ, ಈ ತರ ಬೀಜ ಸಿಗುತ್ತೆ. ಕಾಯಿ ಬೀಜ ಕೊಡಿ, ಇಲ್ಲ ಮುಳ್ಳುಕಾಯಿ ಬೀಜ ಕೊಡಿ ಅಂದ್ರೆ ಗಂದಗಿ ಅಂಗಡಿಲಿ ಕೊಡ್ತಾರೆ, ಆಯ್ತಾ. ಅದ್ರ ಜೊತೆ ಬೆಣ್ಣೆ ಇವೆರಡು ಐಟಮ್ ಇಂದ ಹುಳ ತೆಗಿಯೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಅವೆರಡು ಐಟಮ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಂತಾರೆ. ಅಂದ್ರೆ ಸ್ಮಾಲ್ ಉಂಡೆ ಕಟ್ಕೊಂತಾರೆ. ನೋಡಿ, ಇಲ್ಲಿ ಇದನ್ನ ಕಲ್ನ ಕಾಯಿಸ್ತಾ ಇದ್ದಾರೆ. ಇದು ಟೈಲ್ಸ್ ಕಲ್ಲು. ಇದು ತುಂಬಾ ಕಾಯ್ದ್ಬಿಟ್ರೆ ತುಂಬಾ ಬಿಸಿ ಜಾಸ್ತಿ ಇರುತ್ತೆ, ತಗೊಳಕ್ ಆಗಲ್ಲ ಹೊಗೆನ. ಅದ್ರ ಬದಲು ನೀವು ಮಾಮೂಲಿ ಕಲ್ಲು ಬರುತ್ತಲ್ಲ, ಆ ಕಲ್ನ ಉಪಯೋಗಿಸ್ಕೊಳ್ಳಿ. ನೋಡಿ, ಈ ತರ ಎಲ್ಲ ಬೆಣ್ಣೆ ಮತ್ತೆ ಬೀಜನ ಮಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸಗಣಿಯಿಂದ ನೋಡಿ ಒಂಥರ ದಿಬ್ಬ ತರ ಕಟ್ಕೊಂಡು ಅದ್ರೊಳಗಡೆ ಪ್ಲೇಟ್ ಇಡ್ತಾ ಇದ್ದಾರೆ. ಯಾಕಂದ್ರೆ ಕಲ್ಲು ಇಡ್ಬೇಕಲ್ಲ, ಬಿಸಿ ಮಾಡಿರೋ ಕಲ್ನ ಈ ಪ್ಲೇಟ್ ಒಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಬೆಣ್ಣೆ ಮತ್ತೆ ಬೀಜ ಮಿಕ್ಸ್ ಮಾಡಿರೋ ಉಂಡೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಮಡಕೆ ಇಡ್ತಾರೆ. ನೋಡಿ, ಇದೇ ಮಡಕೆ. ಆ ಮಡಕೆಗೆ ಒಂದು ಹೋಲ್ ಕೂಡ ಮಾಡ್ಕೊಂಡಿದ್ದಾರೆ. ಆ ಹೋಲ್ಗೆ ಪೈಪ್ ಇಕ್ಬಿಟ್ಟು ಆ ಹೊಗೆನ ನಾವು ಕಿವಿಗೆ ಕೊಟ್ಕೋಬೇಕು. ಕೆಲವರು ಬಾಯಿಗೆ ಕೊಡ್ತಾರೆ. ಬಾಯಿ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ದಮ್ ಕಟ್ಟಂಗಾಗುತ್ತೆ, ಉಸಿರು ಕಟ್ಟಂಗಾಗುತ್ತೆ, ಕೆಮ್ಮು ಬರುತ್ತೆ. ಕೆಲವ್ರಿಗೆ ಆಗಲ್ಲ, ಉಸಿರು ಹಿಡ್ಕೊಳ್ಳೋ ತರ ಆಗುತ್ತೆ. ಅದ್ರ ಬದಲು ಕಿವಿಗೆ ಹೊಗೆ ಕಟ್ಕೊಂಡ್ರೆ ಈಸಿಯಾಗಿ ಆ ಮೆಥಡ್ ಏನಿದೆ ಅದನ್ನ ಯೂಸ್ ಮಾಡ್ಬೋದು ನಾವು. ನೋಡಿ, ಎಲ್ಲ ರೆಡಿ ಮಾಡ್ಕೊಂತಾ ಇದ್ದಾರೆ ಅಜ್ಜಿ. ತುಂಬಾ ನೋವಲ್ಲಿ ಬಳಲ್ತಾ ಇರ್ತೀರಾ, ಒಂದ್ಸಲ ಹುಳ ತೆಗೆಸ್ಕೊಳ್ಳಿ, ಸ್ವಲ್ಪ ಪರಿಹಾರ ಸಿಗುತ್ತೆ. ನೋಡಿ, ಈ ತರ ಉಂಡೆ ಮಾಡ್ಕೋಬೇಕು. ಇದು ದೊಡ್ಡೋರ್ಗ್ ಬರುತ್ತೆ, ಚಿಕ್ಕೋರ್ಗ್ ಬರುತ್ತೆ ಅಂತ ಭೇದ ಭಾವ ಇಲ್ಲ. ಈ ಹಲ್ಲು ನೋವು
ಚಿಕ್ಕ ಮಕ್ಕಳಿಂದಾನು ಹಿಡಿದು ದೊಡ್ಡವರೆಗೂ ವಯಸ್ಸಾದವ್ರಿಗೂ ಕಾಡುವಂತ ಸಮಸ್ಯೆ ಇದು ಹಲ್ನೋವು. ಅದು ಏಕ್ ಬರುತ್ತೆ ಅಂತಾನೆ ಗೊತ್ತಾಗಲ್ಲ. ಸ್ವೀಟ್ ತಿಂದ್ರೆ ಬರುತ್ತೆ ಅಂತ ಹೇಳ್ತಾರೆ. ಕೆಲವರು ಸ್ವೀಟೇ ತಿನ್ನಲ್ಲ ಆದ್ರೂ ಹಲ್ನೋವು ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾ ಇದೀನಿ. ನೋಡಿ ಕಲ್ ಕಾಯಿಸ್ಕೊಂಡ್ ಇಟ್ರು. ನೋಡಿ ಬೆಣ್ಣೆ ಹಾಕ್ತಾ ಇದ್ದಾರೆ ಇವಾಗ. ನೋಡಿ ಹೊಗೆ ನೋಡಿ ಹೇಗ್ ಬರ್ತಾ ಇದೆ ನೋಡಿ. ಅವರು ಪ್ಲಾಸ್ಟಿಕ್ ಪೈಪ್ ಇಟ್ಕೊಂಡಿದ್ದಾರೆ. ಕರೆಕ್ಟ್ ಆಗಿ ಅಳತೆ ಮಾಡಿ ಕಟ್ ಮಾಡ್ಕೊಂಡಿದ್ದಾರೆ. ಕೆಲವರು ಪರಂಗಿ ಪೈಪ್ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ತಾರೆ. ಈ ಅಜ್ಜಿ ನನ್ಗೆ ಲಾಸ್ಟ್ ಟೈಮ್ ನಾನು ಹೋದಾಗ ಪರಂಗಿ ಪೈಪ್ ಅಲ್ಲಿ ನಾನು ತಗೊಂಡಿದ್ದೆ ಹೊಗೆನ. ಬಟ್ ಇವಾಗ ಪ್ಲಾಸ್ಟಿಕ್ ಪೈಪ್ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಆದ್ರೂ ನನ್ ತಮ್ಮ ಇದನ್ನ ತಂದಿದ್ದ, ಪರಂಗಿ ಪೈಪ್ ತಂದಿದ್ದ. ಅಂದ್ರೆ ನಮ್ ಚಿಕ್ಕಮ್ಮನ್ ಮಗ. ನಾವ್ ಹೋದ್ಸಲ ಹೋಗಿದ್ವಲ್ಲ ಚಿಕ್ಕಮ್ಮ ಮನೆಗೆ ಅಂತೇಳಿ ಅಲ್ಲೇನೆ ಹುಳ ತೆಗಿಸ್ಕೊಂಡ್ ಬಂದಿದ್ ನಾವು. ನೋಡಿ ಹೊಗೆ ಎಲ್ಲ ಈಚೆ ಬಿಡ್ಬಾರ್ದು, ಕಿವಿಗೆ ಹೋಗೋ ತರ ಮಾಡ್ಬೇಕು. ಬಟ್ ಅದು ಏನಾಯ್ತು ಗೊತ್ತಾಗ್ಲಿಲ್ಲ. ಅವ್ರಿಗೆ ಸರಿಯಾಗಿ ತಗೊಳಕ್ ಆಗ್ಲಿಲ್ಲ. ಅದು ಟೇಲ್ಸ್ ಕಲ್ಲಾಗಿತ್ತಲ್ಲ, ತುಂಬಾ ಬಿಸಿ ಇತ್ತು. ಸಖತ್ ಕಾವು ಹೊಡಿತಾ ಇತ್ತು. ನಾವು ಸ್ವಲ್ಪ ಕೈ ಇಟ್ ನೋಡ್ದೋ, ಸಿಕ್ಕಾಪಟ್ಟೆ ಕಾವು ಹೊಡಿತಿತ್ತು. ಬಟ್ ಪಾಪ ಅವ್ರು ಹೆಂಗ್ ತಗೊಂಡ್ರೋ ಗೊತ್ತಾಗ್ಲಿಲ್ಲ. ಆಮೇಲೆ ಕಿವಿ ಎಲ್ಲ ಕೆಂಪಗಾಗ್ಬಿಟ್ಟಿದೆ ಅಂತ ಪಾಪ ನೋವು ಪಡ್ತಾ ಇದ್ರು. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬಿಸಿ ಚೆನ್ನಾಗಿ ತಗೋಬಿಟ್ಟಿದೆ. ಅದು ಕಿವಿ ನೋವು ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ. ಆಮೇಲೆ ಬೇರೆ ಕಲ್ ಚೇಂಜ್ ಮಾಡ್ದು. ಅವಾಗ ಓಕೆ ಪರವಾಗಿಲ್ಲ, ಹೊಗೆ ತಗೋಬೋದಾಗಿತ್ತು ಅವಾಗ ಅಷ್ಟು ಕಾವ್ ಇರ್ಲಿಲ್ಲ. ಬಟ್ ಈ ಕಲ್ಲು ಟೇಲ್ಸ್ ಕಲ್ಲಾಗಿತ್ತಲ್ಲ ಅದ್ರಿಂದ ಸಿಕ್ಕಾಪಟ್ಟೆ ಕಾವಿತ್ತು. ನನ್ ತಮ್ಮ ಕೂಡ ಚೆಕ್ ಮಾಡ್ದ, ನೋಡ್ದ, ಕೈ ಇಟ್ಟು ನೋಡ್ದ. ಅವನ್ಗೂ ಸ್ವಲ್ಪ ಬಿಸಿ ತಾಕ್ದಂಗಾಗಿ ಕೆಂಪಗಾಗೋಯ್ತು ಕೈ. ಅವಾಗ ತುಂಬಾ ಕಾವಿದೆ ಅಂತ ಹೇಳಿ ಆ ಕಲ್ನ ಚೇಂಜ್ ಮಾಡಕ್ ಹೇಳಿದ್ದು. ನೋಡಿ ಈ ತರ ಎಲ್ಲಾ ಸರ್ಕಸ್ ಮಾಡ್ತಾ ಇದೀವಿ ಹೊಗೆ ತಗೊಳೋದಕ್ಕೆ. ಪರಂಗಿ ಪೈಪ್ ಇಟ್ಟು, ಪ್ಲಾಸ್ಟಿಕ್ ಪೈಪ್ ಇಟ್ಟು ಎಲ್ಲ. ನೋಡಿ ಆಯ್ತು, ಅದು ಕರಗ್ತು. ನೋಡಿ ಎಷ್ಟು ಹುಳ ಬಂದಿದೆ ನೋಡಿ. ಫಸ್ಟ್ ಟೈಮ್ ತೆಗ್ದಾಗ ಇಷ್ಟು ಹುಳ ಬಂದಿದ್ದು ನಾವು ಇಮೇಜ್ ಮಾಡ್ಕೊಳಕ್ಕೆ ಆಗಲ್ಲ. ನಮ್ಮ ಶರೀರದಲ್ಲಿ ಈ ತರ ಎಲ್ಲಾ ಇರುತ್ತೆ ಅಂತ ಇಮೇಜೇ ಮಾಡ್ಕೊಳಕ್ ಆಗಲ್ಲ. ನೋಡಿ ಹಲ್ಲು ನೋವು ಅಂತೀವಿ, ನೋಡಿ ಎಷ್ಟು ಹುಳ ಇದೆ. ಯಪ್ಪಾ ದೇವ್ರೆ. ನೋಡಿ ಈ ಹುಳಗಳು ನಮಗ್ ನೋವು ಕೊಡ್ದಿರಿರುತ್ತಾ? ಎಷ್ಟು ನೋವು ಕೊಡುತ್ತೆ ಅಲ್ವಾ ನಮ್ಗೆ. ಅದಕ್ಕೆ ಹೇಳೋದು, ಒಂದ್ಸಲ ಹುಳ ತೆಗೆಸ್ಕೊಳ್ಳಿ, ಹಲ್ಲು ನೋವಿಗೆ ಶಾಶ್ವತ ಪರಿಹಾರ ಅಂತ ಹೇಳ್ಬೋದು. ಯಾರೆಲ್ಲ ಈ ಮೆಥಡ್ ಗೊತ್ತು ಕಮೆಂಟ್ಸ್ ಮಾಡಿ. ನೋಡಿ ಅದೇ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಇದೆ. ಎಷ್ಟು ಮೆಡಿಷನ್ ಇಕ್ಕಿದ್ರು, ಎಷ್ಟು ನಾವು ಹಾಸ್ಪಿಟಲ್ ತೋರ್ಸಿದ್ರು ಸ್ವಲ್ಪ ದಿನ ಕಮ್ಮಿ ಇರುತ್ತೆ, ಮತ್ತೆ ಕಾಣಿಸ್ಕೊಳ್ಳುತ್ತೆ ಹಲ್ಲು ನೋವು. ಅದ್ರ ಬದ್ಲು ಈ ತರ ಹುಳ ತೆಗೆಸ್ಕೊಂಡ್ರೆ ನಾವು ಆರಾಮ್ಸೆ ಇರ್ಬೋದು. ಎಂತವ್ರಿಗೂ ಕೂಡ ಆರಾಮಾಗಿರ್ತಾರೆ, ಮಕ್ಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ. ನೋಡಿ ನಾನು ಕೂಡ ತೆಗೆಸ್ಕೊತಾ ಇದ್ದೀನಿ. ನನ್ಗೇನ್ ಅಷ್ಟು ಹಲ್ಲು ನೋವು ಇರ್ಲಿಲ್ಲ. ಸ್ವಲ್ಪ ಸ್ವಲ್ಪ ಜುಮ್ ಅನ್ನೋ ತರ ಆಗ್ತಾ ಇತ್ತು. ಅದಕ್ಕೆ ಇರ್ಲಿ ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡೆ ನಾನು. ಬಟ್ ನನ್ಗೆ ಅಷ್ಟು ಹುಳ ಬರ್ಲಿಲ್ಲ. ಯಾಕಂದ್ರೆ ನಾನು ಆಲ್ಮೋಸ್ಟ್ ತೆಗೆಸ್ಕೊಂಡ್ಬಿಟ್ಟಿದ್ದೆ. 2 ಸಲ ತೆಗೆಸ್ಕೊಂಡಿದ್ದೆ ನಾನು ಆಲ್ರೆಡಿ. ಅದಕ್ಕೆ ನನ್ಗೇನ್ ಅಷ್ಟೊಂದು ಹುಳ ಬರ್ಲಿಲ್ಲ. ನೋಡಿ ನಂಗೆ ಅಷ್ಟು ಹುಳ ಬರ್ಲಿಲ್ಲ. ನೋಡಿ ಎಲ್ಲೋ ಒಂದೊಂದ್ ಬಂದಿದೆ ಅಷ್ಟೇ, ಅಷ್ಟೊಂದು ಹುಳ ಏನ್ ಬರ್ಲಿಲ್ಲ. ಹೇಗನ್ಸ್ತು ವಿಡಿಯೋ? ಹೇಗಿದೆ ಈ ಮೆಥಡ್? ಉಪಯೋಗಿಸ್ಬೋದಲ್ವಾ? ಈಸಿಯಾಗಿದೆ, ಆರಾಮ್ಸೆ ಇದೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದಕ್ಕೆ ಈ ಮೆಥಡ್ ನ ಉಪಯೋಗಿಸಿ ಹಲ್ಲು ನೋವಿಗೆ ಶಾಶ್ವತ ಪರಿಹಾರ ಕಂಡ್ಕೊಳ್ಳಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನು ಯಾರು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.